ಕುರ್ಚಿಗಾಗಿ ಡಿಕೆಶಿ ಕಸರತ್ತು ನಡೆಸ್ತಾ ಇರುವ ಬೆನ್ನಲ್ಲೇ ದೆಹಲಿಗೆ ತೆರಳಲು ಸಿಎಂ ಸಿದ್ದರಾಮಯ್ಯ ಸಜ್ಜು. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಪಡೆಯೋ ಪ್ಲಾನ್. ಮೇ 2ನೇ ವಾರ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ತಯಾರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಅಹಿಂದ ನಾಯಕತ್ವದ ಮೇಲೆ ಕಣ್ಣು. ಭವಿಷ್ಯದ ದೃಷ್ಟಿಯಿಂದ ಅಹಿಂದ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಾ ಇರುವ ಸತೀಶ್ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲೂ ಹೊಂದಾಣಿಕೆ. ರಾಜ್ಯದಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲವೆಂಬ ಟೀಕೆ. ವಿಜೇಂದ್ರ ನೇತೃತ್ವದಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬರೋ ಶಪಥದೊಂದಿಗೆ ಕೆಲಸ ಮಾಡಿ. ಅಭಿಮಾನೋತ್ಸವದ ವೇದಿಕೆಯಿಂದ ಕರೆ ನೀಡೋದಕ್ಕೆ ಯಡಿಯೂರಪ್ಪ ಸಜ್ಜು. ಬಿಸಿಲ ತಾಪಕ್ಕೆ ಖಾಲಿ ಆಗ್ತಾ ಇದೆ ಕೆಆರ್ಎಸ್ ಅಣೆಕಟ್ಟು. 95 ಅಡಿಗೆ ಕುಸಿತ ಕಂಡ ನೀರಿನ ಮಟ್ಟ. ಮುಂಗಾರು ಮಳೆ ಕೈಕೊಟ್ರೆ ಹಾಹಾಕಾರ ಫಿಕ್ಸ್. ರೈತರಲ್ಲಿ ಹೆಚ್ಚಿದ ಆತಂಕ. ತುಂಗಭದ್ರಾ ಜಲಾಶಯದಲ್ಲೂ ಎದುರಾದ ನೀರಿನ ಕೊರತೆ. ಬಿಸಿಲಿನ ಹೊಡೆತಕ್ಕೆ ದಿನೇ ದಿನೇ ಬತ್ತುತ್ತಾ ಇದೆ ಡ್ಯಾಂ. ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳಿಗೆ ಸಚಿವ ತಂಗಡಗಿ ಸೂಚನೆ. ಕುಂದಾನಗರಿ ಬೆಳಗಾವಿಗೂ ತಟ್ಟಿದ ಬೇಸಿಗೆ ಎಫೆಕ್ಟ್. ರಕ್ಕಸಕೊಪ್ಪ ಜಲಾಶಯ ಖಾಲಿ. ಬೆಳಗಾವಿ ಮಹಾನಗರದ 58 ವಾರ್ಡ್ಗಳಿಗೆ ನೀರು ಪೂರೈಕೆಯಲ್ಲಿ ಬದಲಾವಣೆ. ರಾಜ್ಯ ರಾಜಧಾನಿಯಲ್ಲಿ ರಣ ಬಿಸಿಲು. ಐಸ್ ಕ್ರೀಮ್, ಸಾಫ್ಟ್ ಡ್ರಿಂಕ್ಸ್ ಮೊರೆ ಹೋಗ್ತಾ ಇದ್ದಾರೆ ಜನ. ಇದರಿಂದಲೇ ಆರೋಗ್ಯಕ್ಕೆ ಹೆಚ್ಚು ಅಪಾಯ ಅಂತಿರುವ ವೈದ್ಯರು. ಟ್ರಂಪ್ ಹತ್ಯೆಗೆ ಸ್ಕೆಚ್ ಕೇಸಲ್ಲಿ ಮಹತ್ವದ ಅಂಶ ಬೆಳಕಿಗೆ. ಶೂಟಿಂಗೂ ಮೊದಲು ತನ್ನ ಕುಟುಂಬಕ್ಕೆ ಪತ್ರ ಬರೆದಿದ್ದ ಶೂಟರ್ ಆಲನ್. ಟ್ರಂಪ್ ಒಬ್ಬ ಶಿಶುಕಾಮಿ, ರೇಪಿಸ್ಟ್, ದ್ರೋಹಿ ಅಂತ ಲೆಟರ್ನಲ್ಲಿ ಉಲ್ಲೇಖ. ಮೊದಲು ಹಾರ್ಮುಜ್ ಜಲಸಂಧಿ ತೆರೆದು ಯುದ್ಧ ಅಂತ್ಯಗೊಳಿಸೋಣ. ಅಣ್ವಸ್ತ್ರ ಸಂಬಂಧಿಸಿದಂತೆ ಆಮೇಲೆ ಮಾತಾಡೋಣ. ಅಮೆರಿಕಕ್ಕೆ ಪಾಕಿಸ್ತಾನದ ಮೂಲಕ ಹೊಸ ಪ್ರಸ್ತಾವನೆ ಕಳಿಸಿದ ಇರಾನ್. ನಮ್ಮ ಒಂದು ತೈಲ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರೋದಿಲ್ಲ. ಅಮೆರಿಕ ಬೆಂಬಲಿತ ದೇಶಗಳ 4 ತೈಲ ನಿಕ್ಷೇಪಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ ಕೌಂಟರ್. ನಡೆಯದ 2ನೇ ಸುತ್ತಿನ ಶಾಂತಿ ಮಾತುಕತೆ. ಪಾಕಿಸ್ತಾನದಿಂದ ರಷ್ಯಾಕ್ಕೆ ತೆರಳಿದ ಅಬ್ಬಾಸ್ ಅರಾಕ್ಚಿ. ಪುಟಿನ್ ಭೇಟಿಯಾಗಿ ಚರ್ಚಿಸಲಿರುವ ಇರಾನ್ ವಿದೇಶಾಂಗ ಸಚಿವ. ತಾರಕಕ್ಕೇರಿದ ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ. ಲೆಕ್ಕ ಕೊಡಿ ಚಳವಳಿಗೆ ಉತ್ತರ ನೀಡೋಕೆ ಮುಂದಾದ ಟ್ರಸ್ಟಿಗಳು. ಇವತ್ತು ಭಕ್ತರ ಸಮ್ಮುಖದಲ್ಲಿ ಲೆಕ್ಕಪತ್ರ ನೀಡೋದಕ್ಕೆ ನಿರ್ಧಾರ. ವಚನಾನಂದ ಶ್ರೀ ಹಾಗೂ ಟ್ರಸ್ಟಿಗಳ ಮಧ್ಯದ ಸಂಘರ್ಷ ಇವತ್ತು ನಿನ್ನೆಯದ್ದಲ್ಲ. ಕಳೆದ 2 ವರ್ಷಗಳಿಂದಲೂ ಜಟಾಪಟಿ. 2 ವರ್ಷದ ಹಿಂದಿನ ವಾಗ್ವಾದದ ವಿಡಿಯೋ ವೈರಲ್. ಸರ್ಕಾರಿ ಶಾಲೆಗಳಲ್ಲಿ ಇನ್ಮೇಲೆ ನ್ಯೂಸ್ ಪೇಪರ್ ಓದಲೇಬೇಕು ಮಕ್ಕಳು. ಪ್ರತಿದಿನ ಕನಿಷ್ಠ 10 ನಿಮಿಷ ಕನ್ನಡ ದಿನಪತ್ರಿಕೆ ಓದು ಕಡ್ಡಾಯಗೊಳಿಸಿದ ಶಿಕ್ಷಣ ಇಲಾಖೆ. ಮೊಬೈಲ್ ಚಟ ತಗ್ಗಿಸೋದಕ್ಕೆ, ಭಾಷಾ ಕೌಶಲ್ಯ ಹೆಚ್ಚಿಸೋದಕ್ಕೆ ಈ ನಿರ್ಧಾರ. ಕೇರಳ ವರ್ಸಸ್ ತಮಿಳುನಾಡು ವಿದ್ಯಾರ್ಥಿಯ ನಡುವೆ ಗಲಾಟೆ. ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿ 7 ವಿದ್ಯಾರ್ಥಿಗಳ ಮೇಲೆ ಅಭಿನೇಶ್ ಹಲ್ಲೆ. ಬೆಂಗಳೂರು ಕೋಣನಕುಂಟೆ ಪೊಲೀಸರಿಂದ 6 ಮಂದಿ ಅರೆಸ್ಟ್. ಮಂಗಳೂರು ಕುಕ್ಕ ಬಾಂಬ್ ಸ್ಫೋಟ ಪ್ರಕರಣದಲ್ಲಿಂದು ಮಹತ್ವದ ಬೆಳವಣಿಗೆ. ಆರೋಪಿ ಮೊಹಮ್ಮದ್ ಶಾರಿಕ್ಗೆ ಇವತ್ತು ಶಿಕ್ಷೆ ಪ್ರಕಟ. ಕಠಿಣ ಶಿಕ್ಷೆ ವಿಧಿಸೋದಕ್ಕೆ ಎನ್ಐಎ ಎಸ್ಪಿಪಿ ಮನವಿ. ಮೆಲ್ಲಗೆ ಬಂದ ಗ್ಯಾಸ್ ಸಿಲಿಂಡರ್ ಹೊತ್ತು ಎಸ್ಕೇಪ್ ಆದ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳ್ಳನ ಕೈಚಳಕ. ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿ ಕೃತ್ಯಕ್ಕೆ ಸಿಸಿಟಿವಿ ಸಾಕ್ಷಿ. ಕೆಡಿ ಸಿನಿಮಾದ ಟಿಕೆಟ್ ಬುಕಿಂಗ್ ಶುರು. ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್. ಫ್ಯಾನ್ ಶೋಗಳೆಲ್ಲವೂ ಬಹುತೇಕ ಹೌಸ್ಫುಲ್. ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದ ಹೊಸಬರ ಸಿನಿಮಾ. ನಿರೀಕ್ಷೆಗೂ ಮೀರಿದ ದೊಡ್ಡ ಯಶಸ್ಸು ಗಳಿಸಿದ ವಾಳಾ 2 ಚಿತ್ರ. 10 ಕೋಟಿಯಲ್ಲಿ ನಿರ್ಮಾಣ, ಬರೋಬ್ಬರಿ 220 ಕೋಟಿ ಕಲೆಕ್ಷನ್. ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ.
ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಕಾಳಗ. ಕಳೆದ ಸೋಲಿನ ಸೇಡು ತೀರಿಸಿಕೊಳ್ಳಲು ಪಾಟಿದಾರ್ ಟೀಮ್ ರೆಡಿ. ತವರು ಡೆಲ್ಲಿಯಲ್ಲಿ ಘರ್ಜಿಸಲು ಕಿಂಗ್ ಕೊಹ್ಲಿ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.